ಅಲೈಕುಮ್ ವರಹಮತುಲ್ಲಾ. ತುಂಬ ಖುಷಿಯ ವಿಚಾರ, ನೀವೆಲ್ಲ ಈ ಬ್ಯುಸಿ ಟೈಮಲ್ಲಿ ಬಂದು ಕೂತ್ಕೊಂಡಿದ್ದೀರಾ. ಆದರೂ ಇಬ್ಬರು ಹೋಗಿರ್ಬೋದು ಅಥವಾ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ದೀರಿ. ಆಗಲಿ ಬ್ಯಾರಿ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಇದರ ಪ್ರೋಗ್ರಾಮು ಇಂಪಾರ್ಟೆನ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಬಹಳ ಸುಂದರವಾಗಿ ಸವಿಸ್ತರವಾಗಿ ನಮ್ಮ ಸುಮಿತ್ರಾ ಸೇನ್ ಅವರು ಬಹಳ ಅಪ್ಡೇಟ್ ಫುಲ್ ಅದರದ್ದು ಏನು ನಮ್ಮ ಈ ಪ್ರೋಗ್ರಾಮು ಯಾಕೆ ಸೈಬರ್ ಕ್ರೈಮ್ ಯಾಕೆ ಆಗ್ತಾಯಿದೆ ನಿಮಗೆ ಗೊತ್ತಿರ್ಬೋದು. ಈಗ ಸೋಷಿಯಲ್ ಇಂಜಿನಿಯರಿಂಗಲ್ಲಿ ಈಗ ಅವರು ತೋರಿಸಿದರು, ಅದರಲ್ಲಿ ಫಿಶಿಂಗ್ ಮತ್ತು ಫಿಶಿಂಗ್ ದೆನ್ ವಿಶಿಂಗ್ ಕುಶಿಂಗ್ ಮತ್ತು AI ಇದರ ಬಗ್ಗೆ ಎಲ್ಲ ಬಹಳ ನೋಡಿ. ಈಗ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ನಾನು ಐ ಥಿಂಕ್ 3-4 days ಬ್ಯಾಕ್ ಐ ಸಾ ಇನ್ ನ್ಯೂಸ್ ಪೇಪರ್ all over India there 34,000 crores rupees cyber crime is happened. More than 34,000 crores. It's not a small amount. It's very dangerous. See, ಇದರ ಬಗ್ಗೆ ನಮಗೆ ಎಷ್ಟು ಎಜುಕೇಷನ್ ಬೇಕೇ ಹೇಳಿದರೆ ಇನ್ನೂ ಇದು ಹೆಚ್ಚಿನ ಆಗುತ್ತಾ ಅಥವಾ ಕಮ್ಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಟ್ಸ್ ವೆರಿ ಡೇಂಜರಸ್. ಅದು ನಮ್ಮ ಸುಮಿತ್ರಾ ಸೇನ್ ಹೇಳಿದ ಹಾಗೆ ಮಿಲ್ಟ್ರಿ ಟೈಪಲ್ಲಿ ಬರ್ತಾರೆ. ನನಗೇನೆ ಎಷ್ಟೋ ಕಾಲ್ ಬಂದಿದೆ ಮಿಲ್ಟ್ರಿಯಲ್ಲಿ, ಸಾಬ್ एक मैं मिलिट्री मैन हूँ, मेरे को थोड़ा मेटल चाहिए, मेरे को ऐसा आयरन स्टील इसके बारे में पाइप्स चाहिए, वो चाहिए, ये चाहिए, ಕೊಟೇಶನ್ ದೇ ದೀಜಿಯೇ ಐಸಾ. ಇದೆಲ್ಲ ನಮಗೆ ಇನ್ನೂ ಬರ್ತಾ ಇರುತ್ತೆ. ಈ ಥರದ್ದು ತುಂಬ ಸೈಬರ್ ಕ್ರೈಮ್ಸ್ ಆಗ್ತಾ ಇರುತ್ತೆ. ಸೊ ನಾವು ಇದರ ಬಗ್ಗೆ ಬಹಳ ಜಾಗೃತತೆ ಆಗಬೇಕು. ಆಗಲಿ ಯಾವುದಕ್ಕೂ ನಮ್ಮ ಸುಮಿತ್ರಾ ಸೇನ್ ಅವರು ಬಹಳ ಸುಂದರವಾಗಿ ಬಹಳ ದೂರದಿಂದ ಬಂದಿದ್ದಾರೆ. ಇದರ ಬಗ್ಗೆ ನಮಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ BCCI ಪರವಾಗಿ ನಾವು ಅವರಿಗೆ ತುಂಬ ಹಾರ್ದಿಕ ಧನ್ಯವಾದವನ್ನು ಅವರಿಗೆ ತಿಳಿಸ್ತೇನೆ. ಹಾಗೆಯೇ ನಮ್ಮ ಮೊಹಮ್ಮದ್ ರಬಿ ಇವರು ಒಂದು ಎಕ್ಸಾಂಪಲ್ ಚೈನಾದ ವಿಷಯ ಹೇಳಿದರು. ಈ ಚೈನಾ ಅವರು ಹೇಳಿದರು 50 years ಬ್ಯಾಕ್ ನಾವು ಹಿಂದಿದ್ದೇವೆ. ಐ ಥಿಂಕ್ ವಿ ಆರ್ 100 years ನಾವು ಹಿಂದೆಯೇ ಇದ್ದೇವೆ ಹೇಳ್ತೀನಿ, ಮೋರ್ ದೆನ್ 100 years. ಯಾಕೆಂದರೆ ಲಾಸ್ಟ್ 30 years ಬ್ಯಾಕ್ ಶಂಜಿನಲ್ಲಿ ಒಂದು ಸ್ಮಾಲ್ ಸಿಟಿ ಇದೆ. ನಾವು 30 years ಬ್ಯಾಕ್ ಅದು ಏನಿಲ್ಲ, ಒಂದು ಖಾಲಿ ಬರಭೂಮಿ ಆಗಿತ್ತು ಅಷ್ಟೇ, ಒಂದು ಖಾಲಿ. ಇವತ್ತು ಅದು ಎಲೆಕ್ಟ್ರಾನಿಕ್ ಸಿಟಿಯಾಗಿ ಕನ್ವರ್ಟ್ ಆಗಿದೆ ಚೈನಾದಲ್ಲಿ. ಹಾಗೆಯೇ ಪಿಯೋ ಆಗಲಿ, ಪೋಷಾನ್ ಆಗಲಿ, ಗೋನ್ಝೋ ಆಗಲಿ, ಇದೆಲ್ಲ ನೋಡುವಾಗ ಅವರು ಎಲ್ಲಿಗೆ ಹೋಗಿ ಮುಟ್ಟಿದ್ದಾರೆ. ನಾವೊಂದು ಬ್ರಿಡ್ಜಸ್ ಮಾಡಲಿಕ್ಕೆ ಒಂದು 2 years 3 years 5 years ಆದರೆ ಅವರು ಒಂದು 6 ತಿಂಗಳಲ್ಲಿ ಮಾಡಿ ಮುಗಿಸ್ತಾರೆ, 3 monthsಲ್ಲಿ ಮಾಡಿ ಮುಗಿಸ್ತಾರೆ. ಸೊ ಅಷ್ಟು ಟೆಕ್ನಾಲಜಿ, ಅಷ್ಟು ಅವರ ಬ್ರಿಲಿಯಂಟ್, ಅವರ ಹಾರ್ಡ್ನೆಸ್, ಅವ್ರದ್ದು ಒಂದು ಎಥಿಕ್ಸ್ ಅದೆಲ್ಲ ನೋಡುವಾಗ ನಾವು ಏನು ಅವರು ಯಾಕೆ ಮಾಡ್ತಾಯಿದ್ದಾರೆ. ಅದೇ 80 yearsದವರು ಸಹ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. 80 years ಅವರಿಗೆ ಏಜ್ ಲಿಮಿಟೇ ಇಲ್ಲ, ಆ ಥರ ಅವರು ವರ್ಕ್ ಮಾಡ್ತಾರೆ. ಪ್ರತಿ ಮನೆಯಲ್ಲಿ ಒಬ್ಬೊಬ್ಬರು ವರ್ಕ್ ಮಾಡ್ತಾರೆ. ಸೊ ಇದು ನಮಗೆ ಅದರ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ರವಿ ಸಾಹೇಬರು ಕೊಟ್ಟಿದ್ದಾರೆ. ಹಾಗೆಯೇ ಅವರು ಕಂಟೆಂಟ್ ಫೇರ್ದು ಬಗ್ಗೆ ಅದು ವೆರಿ ಕಂಟೆಂಟ್ ಫೇರ್ ವೆರಿ ಇಂಪಾರ್ಟೆಂಟ್. ಅದು ನೀವು ಒಂದು ಅದು ಹೋಗಲೇಬೇಕು. ನಮಗೆ ಅಲ್ಲಿದ್ದು ಪ್ರಾಡಕ್ಟ್ ಏನೆಲ್ಲ ಸಿಗುತ್ತೆ ಹೇಳಿ, ನಮಗೆ ನಾವು ಏನು ಇಮೇಜ್ ಮಾಡಿದ್ದಾರೆ ಆ ಇಮೇಜ್ಗಿಂತ ಎಷ್ಟೋ ಪಾಲು ಮುಂದೆ ಅವ್ರದ್ದು ಇದಾಗುತ್ತೆ. ನಮಗೀಗ ಏನಾದೊಂದು ಫರ್ನಿಚರ್ ಹೀಗೆ ನಮಗೆ ಒಂದು 50,000 ಬೇಕಾದರೆ ವಿದಿನ್ ವೀಕಲ್ಲಿಗೆ 50,000 ರೆಡಿಯಾಗಿ ಆಯಿತು. ನಮ್ಮದು ಹೀಗೆ ಇಲ್ಲಿ ಮಾಡೋದಾದರೆ ಒಂದು 5 ಮಾಡೋದಾದರೆ 10 ದಿವಸ ತೆಗಿತಾರೆ. ಸೊ ಅಷ್ಟು ಫಾಸ್ಟ್, ಅಷ್ಟು ಟೆಕ್ನಾಲಜಿ, ಅಷ್ಟು ಮಿಷನರೀಸ್, ಅಷ್ಟು ವಿಷನ್ ಅವರು ಇಟ್ಟು ಕೆಲಸ ಮಾಡ್ತಾರೆ. ಸೊ ಇದರ ಬಗ್ಗೆ ನಮ್ಮ ಬ್ರದರ್ ಮೊಹಮ್ಮದ್ ರಬಿ ಅವರು ಭಾಳ ತುಂಬ ಉಪಯುಕ್ತವಾದ ಮಾಹಿತಿ ಕೊಟ್ಟಿದ್ದಾರೆ. ನಾನು ಅವರಿಗೆ BCCI ಬ್ಯಾರಿ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಇದರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೆ ನಿಮ್ಮ ಈ ವ್ಯಾಲ್ಯೂಬಲ್ ಟೈಮ್ ನೀವು ಒಂದು ತಾಳ್ಮೆಯಿಂದ ಕೇಳಿದ್ದೀರಾ. ಇದಕ್ಕಾಗಿ ನಿಮ್ಮನ್ನು ನಾನು ತುಂಬ ನನ್ನ ಆತ್ಮಾರ್ಥವಾಗಿ ಹಾಗೂ ನಮ್ಮ BCCI ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದ ಹೇಳುತ್ತಾ, ಹಾಗೆ ನಮ್ಮ ಮೀಡಿಯಾದ ಇವರಿಗೂ ನಾನು ಧನ್ಯವಾದ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.